ಮತ್ತೆ ಓಟದ ಹೆಚ್ಚುವರಿ ಸೇರ್ಪಡೆ, ಓಟಗಳು ಬರಲಿಕ್ಕೆ ಆರಂಭವನ್ನ ಕಾಣ್ತಾ ಇದೆ. ಬಸವನಗುಡಿ ಬುಲ್ಸ್ ಕೊನೆಯ ಹಂತದಲ್ಲಿ ಓಟಗಳನ್ನು ಪಡೀತಾ ಇದೆ. ತಂಡದ ಮೊತ್ತ 30 ಬಹಳ ಸುತ್ತಮುತ್ತ ಹೊಡೆತ ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ಈ ಕಡೆ ಹೊಡೆಯಕ್ಕೆ ತಂಡದ ಮೊತ್ತ 31 31. ಬಹಳ ಸುತ್ತಮುತ್ತ ಹೊಡೆತ ಪಾಯಿಂಟ್ ಆಗೋಗಲ್ಲ ನೋಡಿದೆ. ಓವರ್ ಕ್ಲೋಸ್. ತಂಡದ ಮೊತ್ತ 32 32. ಕೊನೆಯ ಸತ ಬಾಕಿ ಇರ್ತಾ ಇದೆ. ನಿತೇಶ್ ಶೆಟ್ಟಿ ಇನ್ನೂ ಒಂದ್ ಸೈಡ್ ಬ್ಯಾಟಿಂಗ್ ಇದೆಯಲ್ಲ ಇದು. ಇದು ಶಾರ್ಟ್ ಆಗಿದೆ ಚೆಂಡು. ರನ್ ಔಟ್ ಬಿಡುಗರು. 32 33 is the target. 33-30. Dangerous Jaguar. ಖಾಲಿ ಆಗ್ಬಿಟ್ಟೆ ತರ್ತೀರಾ? ಬಹಳ ಸುತ್ತಮುತ್ತ ಹೊಡೆತ ಬೌಂಡ್ರಿ. ನಿತೀಶ್ ಶೆಟ್ಟಿ ಮುಖೇನವಾಗಿ ಬರ್ತಾ ಇದೆ. ಬೌಲಿಂಗ್ ವಿಭಾಗದಲ್ಲಿ ಸಂದೀಪ್. ಮೊದಲ ಪಂದ್ಯದ ಹೀರೋ ನಿತೀಶ್ ಶೆಟ್ಟಿ, ಎರಡನೇ ಪಂದ್ಯದಲ್ಲಿ ಫ್ಲಾಪ್ ಆದು. ಮತ್ತೆ ಈ ಪಂದ್ಯದಲ್ಲಿ ಬ್ಯಾಟಿಂಗ್ ಅಬ್ಬರ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಫೋರ್ ವಿದೌಟ್ ಲಾಸ್. ಮತ್ತೆ ಸಂದೀಪ್. ನಾಗಶೇಖರ ಭಾಗದಲ್ಲಿ ಕೃಷ್ಣ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡಿಕೊಳ್ತಾ ಇದೆ. ವೈಟ್ ಬಾಲ್, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಮೂವತ್ತೈದು ರನ್ ಎಷ್ಟೋ ತೊಡೆದು ಬಿಡ್ರಿ. 33 ರನ್ ಎಷ್ಟು ಒಂದು ಓವರ್ ಮತ್ತೆ ಬೌಂಡ್ರಿ. 4 ಬೇರೆ ಕಂಪನಿ ಬೇಡ, ಉತ್ತಮ ಸತ ಯಾವುದೇ ರೀತಿ ಓಟುಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ತರದ ಮೊತ್ತ ಸ್ಥೈತಿತೆಯನ್ನು ಕಾಡ್ತಾ ಇದೆ. 9. ಬಹಳ ಸುತ್ತಮುತ್ತ ಹೊಡೆತ ಭಾಗದಲ್ಲಿ ಮತ್ತೊಂದು ಬೌಂಡ್ರಿ. ನಿತೀಶ್ ಶೆಟ್ಟಿ ಮುಖೇನವಾಗಿ ವೆಲ್ಕಮ್ ಬೌಂಡ್ರಿ. ಬ್ಯಾಕ್ ಟು ಬ್ಯಾಕ್ ಮುಕ್ತವನ್ನು ಕಾಣುತ್ತ ಮೊದಲ ಓವರ್ನ ಬಳಿಕ ತನ್ನ ಮೊತ್ತ 13. ಕಾಪು ಶೋ ನಂಬರ್ 1, ಸ್ಕೋರ್ 13. ನೀನು ಅದರ ಹೇಳ್ಕೊಬೇಡ.
ಎಸೆಗಾರಿಕೆ ಭಾಗದಲ್ಲಿ ರಾಧಾಕೃಷ್ಣ ತನ್ನ ಮೊತ್ತ 14. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಾಧಾಕೃಷ್ಣ ಈ ಬಾರಿ ಎಸೆದ ಚೆಂಡು ಇಬ್ಬರು ಆಘಾತವನ್ನು ಕಾಡ್ತಾ ಇದೆ. ನಿತೀಶ್ ಬ್ಯಾಕ್ ಟು ದ ಪೆವಿಲಿಯನ್. ಹನ್ನೆರಡು ಓಟವನ್ನು ತನ್ನ ತಂಡಕ್ಕೆ ನೀಡಿದ್ರು. ಮೊದಲ ಓವರ್ನಲ್ಲಿ ಭರ್ಜರಿ ಮತ್ತೆ ರಾಧಾಕೃಷ್ಣ ಬಹಳ ಶುದ್ಧ ಎಸೆತ, ಸುಂದರ ಎಸೆತ, ಈ ಸಿಂಗಲ್ ಡೆಲಿವರಿ, ಓಟುಗಳು ಬರ್ತಾ ಇಲ್ಲ, ಡಾಟರ್ ಡೆಲಿವರಿ ಅಂಕಿಅಂಶ ಪಟ್ಟನ್ನು ಕರ್ಕೊಳ್ತಾ ಇದೆ. ಹಾಗೂ ಆಕರ್ಷಕ ಟ್ರೋಫಿ ಮೊದಲ ಬಹುಮಾನ ನೀಡಿದವರು ನಿರಂಜನ್ ಜೈನ್. ಈಚೆ ಜೈನ್ ಬಿಲ್ಚಕ್ ಬೆಂಗಳೂರು. ಇವಾಗ ಪಂದ್ಯದ ದ್ವಿತೀಯ ಬಹುಮಾನ 30,000 ಹಾಗೂ ಆಕರ್ಷಕ ಟ್ರೋಫಿ ದ್ವಿತೀಯ ಬಹುಮಾನ 30,000 ನೀಡಿದವರು ಚಂದ್ರಶೇಖರ್ ಶೆಟ್ಟಿ, ಬನ್ಸೋಲಾರ್ ಇಂಡಿಯಾ ಲಿಮಿಟೆಡ್. ಈ ಪಂದ್ಯಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಕರಿಸಿದ ಪ್ರತಿಯೊಬ್ಬರ ದಾನಿಗಳಿಗೂ ಕ್ರೀಡಾಪಟುಗಳಿಗೆ ಪ್ರತಿಯೊಬ್ಬರು ಕೂಡ ಕೃತಜ್ಞತೆ ಅರ್ಪಿಸ್ತಾ ಇದ್ದಾರೆ. ಮುರುಡೇಶ್ವರ ಪ್ರೀಮಿಯರ್ ಲೀಗ್ ಪರವಾಗಿ ಮತ್ತೆ ರಾಧಾಕೃಷ್ಣ ಎಸೆಗಾರಿಕೆ ಭಾಗದಲ್ಲಿ ಬಳಸುತ್ತ ಬರ್ತದೆ. ಸತ ತಟ್ಟುಮುಟ್ಟಿ ಇರುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಅವ್ರಾಗ ನಿದ್ದೆ ಮಾಡ್ತಾವ್ರ ಆ ಕಡೆ ಅವರು. ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ನಿರಂಜನ್ ಜೈನ್, ಈಚೆ ಜೈನ್ ಬಿಲ್ಚಕ್ ಬೆಂಗಳೂರು ಅವರು ಆಗಮಿಸ್ತಾ ಇದ್ದಾರೆ. ಅವರು ಹೃತ್ಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಮುರುಡೇಶ್ವರ ಪ್ರೀಮಿಯರ್ ಲೀಗ್ ಪರವಾಗಿ. ಈಗಾಗಲೇ ಕಾಕ್ಟೈಲ್ ಫೈನಲ್ಗೆ ಎಂಟ್ರಿ ಪಡ್ಕೊಳ್ತಾ ಇದೆ. ಅದರ ನಾಯಕರು ರೆಡಿ ಇರ್ಬೇಕಾ ಕೇಳಿಕೊಳ್ತಾ ಇದ್ದಾರೆ. ಈ ಪಂದ್ಯ ತರುವಾಯ ಫೈನಲ್ ಪಂದ್ಯ ಸಾಗ್ತದೆ. ನಾನು ಚುಮಿಗಾಗಿ ಕಾಕ್ಟೈಲ್ ರೆಡಿ ಇರಬೇಕು. ಮುರುಡೇಶ್ವರ ಪ್ರೀಮಿಯರ್ ಲೀಗ್ ಪರವಾಗಿ ಒಂದು ಪಂದ್ಯದಲ್ಲಿ ಮೊದಲ ಬಹುಮಾನ 4 ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನವೀನ್ ಚಂದ್ರ ವಿಶಿಷ್ಟ ರೀತಿ ಹೊಡೆತ ಬೌಂಡರಿ ಕೂಡ ಲಭಿಸ್ತಾ ಇದೆ ದಾಂಡಿಗರ ಖಾತೆಗೆ. ಫೈನಲ್ ಇವಾಗ ಪ್ರದೀಪ್ ಹೆಗ್ಡೆ ಸತತ ತನ್ನ ಮೊತ್ತ 23. ಮತ್ತೆ ನವೀನ್ ಚಂದ್ರ ಎಸೆಗಾರಿಕೆ ಭಾಗದಲ್ಲಿ ಮುರುಡೇಶ್ವರ ಪ್ರೀಮಿಯರ್ ಲೀಗ್ ಎಂಪಿಎಲ್ ಸಾಗ್ತಾ ಇದೆ. ಸೆಕೆಂಡ್ ಸೆಮಿಫೈನಲ್ ಬಸವನಗುಡಿ ಬಿಲ್ಸ್
ವರ್ಸಸ್ ಶಾರ್ಟ್ ಆಗಿ ಬಿದ್ದು ಚೋಟ್ ಬಾಲ್ ಸುತ್ತ ಮತ್ತೆ ಕವರ್ಸ್ ಮಾಡಿದ್ರೆ ಒಂದೋಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಎರಡೋಟದ ಪೂರೈಕೆ ಆಗ್ತಾ ಇದೆ. ತಡ ಮೊತ್ತ 26. ಉತ್ತಮ ರೀತಿಯ ಸತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಡೆದ ಮೊತ್ತ ವೈಡ್ ಬಾಲ್ 1+4 5 ಓಟದ ಸೇರ್ಪಡೆ. ಬಾಲ್ ಸುತ್ತ ಬರ್ತಾ ಹೊಡ್ತಾ ಸುಂದರತೆ ಹೊಡ್ತಾ ತನ್ನ ಮೂಲಕ ಡೇಂಜರಸ್ ಟಾಸ್ಕ್ಗಾಗಿ ಡೇಂಜರಸ್ ಚಾಗ್ವಾಸ್ ವರ್ಸಸ್ ಕಾಕ್ಟೈಲ್. ಇನ್ನು 5 ನಿಮಿಷ ನಿತೀಶ್ ಕುಮಾರ್ ಈಗ ಫೋನ್ ಮಾಡ್ತಾರೆ. ಫೈನಲ್ ಪಂದ್ಯದ ಆರಂಭವನ್ನು ಕಾಡ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ನಿಖೇಶ್ ಶೆಟ್ಟಿ ಬಾಲ್ ಶುದ್ಧ ಬರ್ತಿದೆ. ಸತ ಖಾತೆ ಆರಂಭಗೊಳ್ತಾ ಇದೆ. ಎಲ್ಲ ಸ್ಪಾನ್ಸರ್ಸ್ಗಳು ದುಡ್ಡನ್ನು ಇಲ್ಲಿ ತಂದು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಆಟಗಾರ ಹೊಡೆದಿದ್ದಲ್ಲಿ 25% ಸಂಘಟಕರಿಗೆ ಹೋಗ್ತದೆ. ಹ್ಯಾಟ್ರಿಕ್ ವಿಕೆಟ್ಗೆ 2,000 ಕೊಡುಗೆಗಳು ಬರ್ತಾ ಇದೆ. 155 ವಿಕೆಟ್. ಇತರ ಮತ್ತೆ ಬೌಂಡ್ರಿ ದುರ್ಗಾ ಗ್ಯಾಲಕ್ಸಿ ಈ ಒಂದು ಜಾಹೀರಾತು ಫಲಕಕ್ಕೆ ಬೌಂಡ್ರಿ ಅಥವಾ ಸಿಕ್ಸರ್ ಹೋದ್ರೆ 1,000 ಕೊಡುಗೆ. ಸಾವಿರದ ಕೊಡುಗೆ. ಅದರ ಹೊರಗಿದ್ರೆ ಸಂಘಟನೆಗೆ 500 ರೂಪಾಯಿಗಳು 25% ಕಟ್ ಆಗ್ತದೆ. ಮತ್ತೆ ನಿಖೇಶ್ ಶೆಟ್ಟಿ ಈತರ ಮತ್ತೆ ಭವಿಷ್ಯದ ಹೊಡೆತ ಬೌಂಡರಿ 4 ಓಟದ ಸೇರ್ಪಡೆ ಕೊಡ್ತಾ ಇದ್ದಾರೆ. ಈಗಾಗಲೇ 8 ನಾಟ್ ಔಟ್. ಭರ್ಜರಿ 4ನೇ ಪಂದ್ಯಲ್ಲೂ ಕೂಡ ದಾಂಡಿಗೆ ತನ್ನ ಮುಂದುವರಿಕೆಯನ್ನು ಕಾಡ್ತಾ ಇದ್ದಾನೆ. ಮತ್ತೆ ನಿಖೇಶ್ ಈತನ ಬೀಸಂತ ಪ್ರಯತ್ನ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆ. ಒಂದು ಓವರ್ನಲ್ಲಿ 3 ಸಿಕ್ಸರ್ ಓವರ್ ಹ್ಯಾಟ್ರಿಕ್ 6 ಹೊಡೆದ್ರು ಕೂಡ ಸುಬೋಧ್ ಅವರಿಂದ 500 ರೂಪಾಯಿಗಳ ಘೋಷಣೆ. ಈತರ ಮಧ್ಯೆ ಭರ್ಜರಿ ಸಿಕ್ಸರ್ ಬರ್ತಾ ಇದೆ. ನಾಗರಾಜ ಸಿಕ್ಸರ್. ಬಹಳ ಸುತ್ತಮುತ್ತ ಸಿಕ್ಸರ್. ಇನ್ನೊಂದು ಸಿಕ್ಸರ್ ಬಂದ್ರೆ 500 ರೂಪಾಯಿಗಳು ಸುಬೋಧ್ ಇರ್ತಾರೆ. ಓವರ್ ಹ್ಯಾಟ್ರಿಕ್ ಸಿಕ್ಸರ್ಗೆ 500 ರೂಪಾಯಿಗಳು. ಶ್ರೀಕೃಷ್ಣ ಡೆಲಿಕಸಿ ಈಗಾಗಲೇ ಪ್ರತಿ ಸಿಕ್ಸರ್ 100 ರೂಪಾಯಿ.
ಮತ್ತೆ ನಿಕೇಶ್ ನಾಗರಾಜ್ ಅವರಿಗೆ ಸದ ಚೆಂಡು ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಒಂದೋಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ತಂಡದ ಮೊತ್ತ 26. ದಿ ಕಂಪ್ಲೀಷನ್ ಓವರ್ ನಂಬರ್ 1. ಈ ಓವರಲ್ಲಿ ಕೇವಲ 2 ಸಿಕ್ಸರ್ ಮಾತ್ರ ಬಂದ ಸ್ವಲ್ಪ ಮಟ್ಟಿಗೆ ಸುಬೋಧ್ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಈ ಒಂದು ಫೈನಲ್ ಪಂದ್ಯಾಟ ಮುಗಿದ ತಕ್ಷಣ 10 ನಿಮಿಷಗಳಲ್ಲಿ ಸಮಾರಂಭ ಇರ್ತದೆ. ಆ 10 ನಿಮಿಷಗಳ ಒಳಗಾಗಿ ಹಳೆ ವಿದ್ಯಾರ್ಥಿಗಳಿಂದ ಸತೀಶ್ ಶೆಟ್ಟಿ ಅಂತ ಪಾರ್ಟಿಯಿಂದ ವಿವಿಧ ನೃತ್ಯಾವಳಿ ಇದೆ. ವರ್ಸಸ್ ಶೂಟ್ ಮಾಡಿ ಮುರುಡೇಶ್ವರದ ಹುಡುಗರೆಲ್ಲ ಇವರು ಹೊತ್ತಿಗೆ ಹೇಳ್ತಾರೆ. ಬೌಂಡ್ರಿ ನಾಗರಾಜನ ಆರ್ಭಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ವಿರಾಟ್ ಕೊಹ್ಲಿನೇ ಚೆಂಡು ಸೀಮಾರ ಕಾಲಭಾಗದಲ್ಲಿ ಶಿಕ್ಷ ಷಟ್ಕ ಆರೋಟ. ಕಾಕ್ಟೈಲ್ ತಂಡ ಉಳಿಸುವ ಪ್ರಯತ್ನ ಮಾಡ್ತದೆ. ಉಳಿಸುವ ಎತ್ತಕ್ಕೆ ಬಹುಶಃ ಅಪಯಶಸ್ಸು ಆಗ್ತದೆ. ಯಾಕಂದ್ರೆ ಅವರು ಹೈಯೆಸ್ಟ್ ಬಿಟ್ಟಿಗೆ ಹೋಗಿ ಎಲ್ಲ ಅವಕಾಶಗಳು ಕೂಡ ಇದೆ. ಈಗಾಗಲೇ ಕೆಲವೊಂದು ತಂಡ ಮಾತುಕತೆ ರೆಡಿ ಆಗಿದೆ. ಬಹಳ ಸುತ್ತಮುತ್ತ ಹೊಡೆತ ಫಾರ್ವರ್ಡ್ ಶಾಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಒಂದೆಡೆ ನಾಗರಾಜ ಒಂದೆಡೆ ವಾಸೀಂ ಮಾಡ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ಸುಂದರತೆ ಹೊಡೆತ ಯಾವುದೇ ರೀತಿ ಓಟಗಳಿಗೆ ಅವಕಾಶ ಕಂಡು ಬರ್ತಾ ಇಲ್ಲ. ತಂಡದ ಮೊತ್ತ ಸ್ಥಗಿತತೆಯನ್ನು ಕಾಣ್ತಾ ಇದೆ. 36 36. ಮತ್ತೆ ಮತ್ತೆ ಬೀಸುವ ಪ್ರಯತ್ನ ಸಫಲತೆಯನ್ನ ಕಾಣ್ತಾ ಇಲ್ಲ. ಓಟಗಳು ಕೂಡ ಬರ್ತಾ ಇಲ್ಲ. 6ನೇ ಟೈಗರ್ಸ್ ಬಹಳಷ್ಟು ಪ್ರೋತ್ಸಾಹವನ್ನ ಕಾಕ್ಟೈಲ್ಗೆ ನೀಡ್ತಾ ಇದೆ. ಚೆಂಡು ಸೀಮಾರ ಗೌರವದಲ್ಲಿ ಶಿಕ್ಷ ಆರೋಟದ ಸೇರ್ಪಡೆ. ಎಸಗಾರಿಕೆ ಬಾಗಿಲ ಬದಲಾವಣೆ. ಪ್ರದೀಪ್ ಹೆಗ್ಡೆ ಬರ್ತಾ ಇದ್ದಾನೆ. ಬಳಸುತ್ತ ಬರ್ತಾ ಹೊರತ ಸ್ಟ್ರೈಕ್ ರಿಟರ್ನ್ ಆಗ್ತಾ ಇದೆ. ವಾಸೀಂ ಸಿಂಗಲ್ ಮಾಡಿ ಕೊಡ್ತಾ ಇದ್ದಾನೆ ನಾಗರಾಜನಿಗೆ. ಒನ್ ಮ್ಯಾನ್ ಆರ್ಮಿ ನಾಗರಾಜ. ಈಗ ಪ್ರದೀಪ್ ಹೆಗ್ಡೆ ಅವರ ಎಸೆತ ಅದಾವ ರೀತಿ ಓಟವನ್ನ ಮಾಡ್ತಾರಂದ್ರೆ ಕಾದು ನೋಡ್ಬೇಕಾಗಿದೆ. ಚೆಂಡಿಗೆ ತಿರುವು ನೀಡಬಲ್ಲ ಪ್ರದೀಪ, ಪಂದ್ಯಕ್ಕೆ ತಿರುವು ನೀಡ್ತಾರ ಕಾದು ನೋಡ್ಬೇಕಾಗಿದೆ. ಈ ಒಂದು ಓವರ್ ನಲ್ಲಿ 2 ಸಿಕ್ಸರ್ ಹೊಡೆದ್ರೆ 500 ರೂಪಾಯಿ ಘೋಷಣೆ ನರಂಬಳ್ಳಿ ರಾಘು ಅವರಿಂದ. ಬ್ಯಾಟ್ಸ್ಮನ್ ಈ ಒಂದು ಓವರ್ ನಲ್ಲಿ 2 ಸಿಕ್ಕಿದ್ರೆ ನಾಗರಾಜ್ ಮಾತ್ರ. ಈತರ ಮಧ್ಯೆ ಕ್ಯಾಚ್ ಕೈ ಚೆಲ್ಲಾಗ್ತಾ ಇದೆ. ಎಂತ ಕ್ಯಾಚ್ ಬಿಟ್ರೆ ಅವರು 2 ಚೆಂಡಲ್ಲಿ 2 ಸಿಕ್ಸರ್ ಹೊಡೆದು 2,000 ರೂಪಾಯಿ ಬಿಟ್ಕೊಡ್ತಾ ಇದ್ದಾರೆ. ಬಹಳ ಸುತ್ತ ಬರುತ್ತದೆ ಸತ. ಒಂದು ಓಟದ ಸೇರ್ಪಡೆ. ಕ್ಷೇತ್ರ ರಕ್ಷಕರು ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ಮತ್ತೆ ಗಲಿಬಿಲಿಯಲ್ಲಿ ಕ್ಷೇತ್ರ ರಕ್ಷಕರು ತಡೆದ ಮೊತ್ತ 50. ಒಂದು ಓಟದ ಸೇರ್ಪಡೆ 52 52. ಅಲ್ಲಿ ಕಾಮಿಡೇಟರ್ ಇದ್ದಲ್ಲ ಒಂದು ಇದು ಮಾಡು, ಯಾರು ಕ್ಯಾಚ್ ಬಿಡ್ತಾರೋ ಅವ್ರು 100 ರೂಪಾಯಿ ಅಂತ.
ಸಿಕ್ಸ್ ಯಾರೇ ಕ್ಯಾಚ್ ಬಿಟ್ರು ಆರೋಪದ ಸೇರ್ಪಡೆ 58. ನಾಗರಾಜ್ ಸಿಡಿದವರಿಗೆ ಯಾವುದೇ ಬಹುಮಾನ ಇಲ್ಲ. ಕ್ಯಾಚ್ ಬಿಟ್ಟವರಿಗೆ 500 ರೂಪಾಯಿ ಕೊಡುಗೆ ಸತೀಶ್ ಶೆಟ್ಟಿ ನೀಡ್ತಾರೆ. ಒಂದೋಟದ ಸೇರ್ತಾರೆ. 25% ನೇರವಾಗಿ ಸಂಘಟನೆ ಹೋಗ್ತದೆ, 25% ಕಟ್ ಆಗ್ತದೆ. ಮತ್ತೊಂದು ಶಿಕ್ಷಣ ಎಲ್ಲ ಆ ಕಡೆ 500 ರೂಪಾಯಿ ಸೇರ್ಕೊಂತವ್ರಿಗೆ ಅಲ್ಲ ಅದ್ಯಾರೋ ಈ ಓವರಲ್ಲಿ 2 ಸಿಕ್ಸ್ ಹೊಡೆದ್ರೆ 500 ರೂಪಾಯಿ ಹೇಳಿದ್ರು ಆಯ್ತಲ್ಲ. RCB ವಿರಾಟ್ ಕೊಹ್ಲಿ ಇವತ್ತು ಉತ್ತರ ಹಳ್ಳಿಗೆ ಆಗಮಿಸ್ತಾ ಇದ್ದಾನೆ. JSS ಕಾಲೇಜು ಅಂಕಣದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಅರ್ಧ ಶತಕ 50 ಅಭಿನಂದನೆಗಳು. 50 ನಾಗರಾಜ ಎರಡನೇ ಅರ್ಧ ಶತಕ ಗಳಿಸ್ತಾ ಇದ್ದಾರೆ. ನಾಗರಾಜ್ ವಿಕೆಟ್ ಪಡೆದು ಹೊಮ್ಮಾಡಿ ಪ್ರಶಾಂತನಿಂದ 500 ರೂಪಾಯಿಗಳ ಘೋಷಣೆ ಇದೆ. ಅವನ್ಯಾರೋ ಬಿಟ್ಟ ಕೆಟ್ಟರು ಅವರು. ಇಲ್ಲ ಇನ್ನೊಂದು 6 ಹೊಡೆದ್ರೆ ಹೋಯ್ತಾ ಆಲ್ರೆಡಿ. ಬಹಳಷ್ಟು ಉತ್ತಮ ರೀತಿಯಿಂದ ಸತ ಫುಟ್ಬಾಲ್ ನಾಗರಾಜನ ವಿಕೆಟ್ಗೆ 2,500 ಬೆಲೆ ಬಂದಿದೆ. ಗಣೇಶ್ ಶೆಟ್ಟಿ ಹಾಗೂ ಹೊಂಬಾಡಿ ಇಬ್ರು ನೀಡ್ತಾರೆ. ಗಣೇಶ್ ಶೆಟ್ಟಿ 2,000 ನೀಡಿದ್ರೆ ಹೊಂಬಾಡಿ 500 ರೂಪಾಯಿ ನೀಡ್ತಾರೆ. ಬೋಲ್ಡ್ ಬಿಡಪ್ಪ ಇವಾಗ. ಜಸ್ಟ್ ಮಿಸ್ ತಡೆ ಮತ್ತು 66 ನಾಟ್ ವೈಡ್ ವೈಡ್ ಬಾಲ್. ಕರೆಕ್ಟಾಗಿ ಆಗ್ತಾವ ಕರೆಕ್ಟಾಗಿ ಮಾಡೋದು. ಅದಕ್ಕೆಲ್ಲ 25 ಕಡೆ ಒಂದು ಬಾಲ್ ಹಿಡಿತಲ್ಲ ಕೀಪರ್ ಹಾಕಿ. ವೈಡ್ ಬಾಲ್. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಸ್ಟಂಪಿಂಗ್ ಮಾಡೋಣ ಅನ್ಕೊಂಡು ನಿಂತಿರೋ ಮತ್ತೆ ಪ್ರದೀಪ್ ಈ ಬಾರಿ ಎಸೆದ ಚೆಂಡು ವರ್ಷಿತ ಮತ್ತು ಹೊಡೆತ ಬೌಂಡ್ರಿ. 4 ಓಟದ ಸೇರ್ಪಡೆ. ಮತ್ತೆ ಪ್ರದೀಪ್ ಈ ಬಾರಿ ಎಸೆದ ಚೆಂಡು ಕ್ಯಾಚ್ ಆಗ ಅವಕಾಶ ಇದೆ. ಈತ ಮಧ್ಯೆ ವಾಸಿಮನ ಹುದ್ದೆರು ನೆಲಕ್ಕೆ ಹೋಗ್ತಾ ಇದೆ. ಕೇವಲ ನಾಗರಾಜನ್ ವಿಕೆಟ್ಗೆ ಮಾತ್ರ ಘೋಷಣೆ ಆಗ್ತಾ ಇದೆ. ವಸೀಂ ಹುದ್ದೆರಿಗೆ ಬೆಲೆ ಇಲ್ಲ. ಈ ಪಂದ್ಯಾಟ ಮತ್ತೆ ಪ್ರದೀಪ್ ಹೆಗಡೆ ಎಸ್ಗಾರಿಕೆ ಭಾಗದಲ್ಲಿ ಈ ಪಂದ್ಯದ ಸಿಕ್ಸ್. ಈಗಾಗಲೇ RMS ಟೈಗರ್ಸ್ ನಾಗರಾಜನ ಮೇಲೆ ಬಿದ್ದು ಹಾಕ್ಲಿಕ್ಕೆ ಆರಂಭವನ್ನು ಕಾಡ್ತಾ ಇದೆ. ನೆಕ್ಸ್ಟ್ ಇಯರ್ಗೆ ಬಿಟ್ಟಿಗೆ ಈಗಲೇ ರೆಡಿ ಆಗ್ತಾ ಇದ್ದಾರೆ. ಪ್ಲಾಟ್ಫಾರ್ಮ್ ರೆಡಿ ಆಗ್ತಾ ಇದೆ. RMS ಟೈಗರ್ಸ್ ಸುಬೇತ್ ಮತ್ತು ತಂಡ ಈಗಾಗಲೇ ಅವರಿಗೆ ಆರಂಭಿಕಕ್ಕಾಗಿ ಈಗಾಗಲೇ ಪ್ರಯತ್ನ ಮಾಡ್ತಾ ಇದೆ. ಈ ತಮ್ಮದೇ ಮತ್ತೊಂದು ಭರ್ಜರಿ ಹೊಡೆತ. 500 ರೂಪಾಯಿ ಸೇರ್ಕೊಂತು. ಇನ್ನೊಂದು ಸಿಕ್ಸರ್, 10ನೇ ಸಿಕ್ಸರ್ಗೆ ನಿತೇಶ್ ಶೆಟ್ಟಿ ಎಸೆತ ಚೆಂಡು. ಯಾವುದೇ ರೀತಿ ಓಟಗಳ ಅವಕಾಶ ಇಲ್ಲ. ನಾಗರಾಜ್ ಸಿಕ್ಸರ್, ಇನ್ನೊಂದು ಸಿಕ್ಸರ್ ಬಾರಿಸಿ 500 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಯತಿ ರಾಜ ಸ್ಪಾನ್ಸರ್ಸ್ ಟು ನಾಗರಾಜ. ಹಲೋ 92, 93 ಇವರೆಗಿನ ಹೈಯೆಸ್ಟ್ ಸ್ಕೋರ್. ಅದು ಕೂಡ ಕಾಕ್ ಟೈಡ್.
ಇವತ್ತು ನೈಟ್ ಮತ್ತೆ ಯಾಕೆ ಇನ್ನು ಕೂಡ ಈ ಓವರ್ ನಲ್ಲಿ 4 ಎಸೆತಗಳು ಬಾಕಿ ಇದೆ. ಯಾರು ಕ್ರಿಕೆಟ್ ಇನ್ನುಳಿದ 4 ಎಸೆತದಲ್ಲಿ 3 ಸಿಕ್ಸರ್ ದಾಖಲಿಸಿದೆ ಪ್ರವೀಣ್ ಶೆಟ್ಟಿ ಅವರಿಂದ 1,000 ಘೋಷಣೆ. ಪ್ರವೀಣ್ ಶೆಟ್ಟಿ ಅಂಡ್ ಟೀಮ್ ಎಲ್ಲ ಪ್ರೋತ್ಸಾಹಕರು ಗಮನಿಸಿ, ಹೊಡೆದಿದ್ರೆ 25% ನೇರ ಕಡಿತವಾಗ್ತದೆ, 25% ಕಟ್ ಆಗ್ತದೆ, ಟ್ಯಾಕ್ಸ್ ಡಿಡಕ್ಷನ್ ಇದೆ. ಸೋಮವಾರ ಕೊಡ್ತೀನಿ ಅಂತ ಹೇಳಿಲ್ವ ಅವಾಗೆಲ್ಲ ನಿನ್ನೆ ಫೋಟೋ. ಮತ್ತೆ ನಿತೀಶ್ ಎಸೆಗಾರಿಕೆ ಭಾಗದಲ್ಲಿ ನಾಗರಾಜ್ ಅವರಿಗೆ ಎಸೆಂತ ಚೆಂಡು ಭಾಷಿತನತೆ ಎಸೆತ ಜಾಣ್ಮ ಎಸೆತವನ್ನು ಎಸೆತಾ ಇದ್ದಾರೆ. ಈ ಒಂದು ಪಂದ್ಯದಲ್ಲಿ ಯಾರೇ ಗೆದ್ದರು ಗರ್ನಲ್ ಸ್ಪೆಷಲಿಸ್ಟ್ ಯತಿರಾಜ್ ಅವರಿಂದ ಗರ್ನಲ್ ಸ್ಫೋಟ ಪ್ರದರ್ಶನ. ಮತ್ತೆ ನಿತೀಶ್ ಎಸೆಗಾರಿಕೆ ಭಾಗದಲ್ಲಿ ಬಾರಿಶು ಉತ್ತಮ ರೀತಿಯ ಎಸೆತ, ಓಟುಗಳು ಬರ್ತಾ ಇಲ್ಲ, ಜಾಣ್ಮೆ ಈತನಿಗೆ ವೈಟ್ ಬಾಲ್ ಅಂತ ಘೋಷಣೆಗಳು ಬರ್ತಾ ಇದೆ. ರಮಾನಂದ ನೆಕ್ಸ್ಟ್ ಬಿಡ್ಡಿಂಗ್ ಮಾಡ್ಯಾ ಈತ ಮತ್ತೆ ವೈಟ್ ಬಾಲ್, ಅಕ್ರಮ ಎಸೆತದ ಸೂಚನೆಗಳು ಬರ್ತಾ ಇದೆ. ವೈಟ್ ಬಾಲ್, ತಂಡದ ಮೊತ್ತ 94. ಈ ಪಂದ್ಯದ ಈವರೆಗಿನ ಗರಿಷ್ಠ ಮೊತ್ತ ಬ್ರೇಕ್ ಆಗ್ತಾ ಇದೆ. 94-93 ಲಾಸ್ಟ್ ರೆಕಾರ್ಡ್, ಹಿಂದಿನ ದಾಖಲೆ ಮುರಿತವನ್ನು ಕಾಡ್ತಾ ಇದೆ. ಕಾಕ್ ಟೈಮ್ 68 ರಾಜ್ಯತೆಯಲ್ಲಿ ನಾಗರಾಜ ವೈಡ್ ಬ್ಯಾಟ್ ಹೆಚ್ಚು ಅಂದ್ಕೊಂಡವ್ರು ವೈಡ್ ಅದು ಮುಂದೊಳಗೆ 100. ಮತ್ತೆ ನಿತೀಶ್ ಇಂಟರ್ನೆಟ್ ಚಳಿಗಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗ ಅವಕಾಶ ಇದೆ. ಕೃಷ್ಣ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಕ್ಯಾಚ್ ಬಿಟ್ಟ ಕೃಷ್ಣ 500 ಘೋಷಣೆ ಸತೀಶ್ ಶೆಟ್ಟಿ ಮಾಡ್ತಾ ಇದ್ದಾರೆ. ಪಂದ್ಯದ ಪರವಾಗಿ ಸತೀಶ್ ಶೆಟ್ಟಿ ಪರವಾಗಿ 500 ಕೃಷ್ಣ ಬರಬೇಕಾಗಿದೆ. ಕೃಷ್ಣ ಮುಂಚೆ ಹಸನ್ಮುಖಿ ಇನ್ನೂ ಕೂಡ ನಗಾಡ್ತಾನೆ ಇದ್ದಾರೆ. ಶಾರ್ಟ್ ಆಗಿರುವ ಚೆಂಡು ಸಿಕ್ಸ್, 102 103ರ ಒಂದು ಎಲ್ಲಿ ಹೊಡಿತಾರೆ ಇವರು ಎಲ್ಲ ವಿಕೆಟ್ ಕಳ್ಕೊತಾರೆ. ಮದುವೆ ಮಕ್ಕಳನ್ನ